ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಮನೆ ಕ್ಲೀನ್ ಆಗಿಲ್ಲದೆ ಇರೋಲು ಕಾರಣ ನಾವು ಮಾಡುವಂಥ ಕೆಲವೊಂದು ಮಿಸ್ಟೇಕ್ಸ್. ಆ ಒಂದು ಮಿಸ್ಟೇಕ್ಸ್ ಯಾವುದು, ಅದನ್ನು ಯಾವ ಥರ ಸರಿಪಡಿಸ್ಕೊಳ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಯೂಶುವಲಿ ಕೆಲವೊಂದು ಮಿಸ್ಟೇಕ್ಸ್ ಗೊತ್ತಿದ್ರು ಕೂಡ ಆಸ್ ಯೂಶುವಲ್ ಮಾಡ್ತಾನೆ ಇರ್ತೀವಿ. ಯಾರಾದರೂ ಒಬ್ರು ವಿಚಾರ ಮಾಡಿದಾಗ ಹೌದು ಇದು ನಿಜ ಅಲ್ವಾ ಅಂತ ಅನಿಸ್ತಿರುತ್ತೆ. ಸೊ ನಿಮಗೂ ಕೂಡ ಈ ವಿಡಿಯೋ ನೋಡಿದ್ರೆ ಹಾಗೆ ಅನ್ಸುತ್ತೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮಿಸ್ಟೇಕ್ ನಂಬರ್ 1, ಹೊರಗಡೆ ಎಲ್ಲಾದರೂ ಹೋಗ್ತೀವಿ ಅಂದಾಗ ಮೇನ್ ಡೋರ್ನ ಕ್ಲೋಸ್ ಮಾಡಿ ವಿಂಡೋಸ್ ಎಲ್ಲ ಓಪನ್ ಮಾಡಿ ಇಡ್ತಾ ಇರ್ತೀವಿ. ಗಾಳಿ ಬೆಳಕು ಚೆನ್ನಾಗಿ ಬರಲಿ, ಮನೆ ಒಳಗಡೆ ಬ್ಯಾಡ್ ಸ್ಮೆಲ್ ಬರ್ದಿರ ಇರಲಿ ಅನ್ನೋದ್ರಿಂದ. ಇದರಿಂದ ತುಂಬ ಧೂಳು ಅನ್ನೋದು ಅಕ್ಯುಮುಲೇಟ್ ಆಗುತ್ತೆ. ಅದನ್ನು ಯಾವ ಥರ ಸರಿಪಡಿಸ್ಕೊಳ್ಬೋದು ಅನ್ನೋದಾದರೆ, ಹೊರಗಡೆ ಎಲ್ಲಾದರೂ ಹೋಗೋದಕ್ಕಿಂತ ಮುಂಚೆ ಎಲ್ಲ ವಿಂಡೋಸ್ನ ಈ ಥರ ಕ್ಲೋಸ್ ಮಾಡಿ ಇಟ್ಟರೆ ಬೆಟರು. ರೂಮ್ಸಲ್ಲಿರುವಂಥ ವಿಂಡೋಸ್ನ ಕ್ಲೋಸ್ ಮಾಡಿ ಲಿವಿಂಗ್ ಸ್ಪೇಸಲ್ಲಿರುವಂಥ ಯಾವುದಾದ್ರೂ ಒಂದು ಕಿಟಕಿನ ಓಪನ್ ಮಾಡಿ ಇಟ್ಟರೆ ಬೇಕಾಗೋಷ್ಟು ಗಾಳಿ ಬೆಳಕು ಅನ್ನೋದು ಮನೆ ಒಳಗಡೆ ಬರುತ್ತೆ. ಒಂದು ವಾರದ ಟ್ರಿಪ್ ನಂತರ ಮನೆ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀನಿ. ಯೂಶಲಿ ಎಲ್ಲ ವಿಂಡೋಸ್ನ ಓಪನ್ ಮಾಡಿಟ್ರೆ ಒಳಗಡೆ ಎಂಟ್ರಿ ಆಗಿದ್ದ ಕೂಡಲೇ ಕಾಲ್ಗೆನೆ ಧೂಳು ಅನ್ನೋದು ತಾಕ್ತಿರುತ್ತೆ. ಹಾಗಾಗಬಾರ್ದು ಅನ್ನೋದಾದ್ರೆ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿ ಇಡೋದಾದ್ರೆ ಮನೆ ಒಳಗಡೆ ಎಂಟ್ರಿ ಆದ್ರೂ ಕೂಡ ಯಾವುದೇ ಕಾರಣಕ್ಕೂ ಧೂಳು ಅನ್ನೋದು ಕಾಲ್ಗೆ ತಾಕ್ದಿರ ಇರುತ್ತೆ. ಮನೆ ಕೂಡ ನೋಡಕ್ಕೆ ನೀಟಾಗಿರುತ್ತೆ. ಜಸ್ಟ್ ಬಂದು ಕೂಡಲೇ ಒಂದ್ಸತಿ ವಿಂಡೋಸ್ ಎಲ್ಲ ಓಪನ್ ಮಾಡ್ಕೊಂಡ್ರೆ ಸಾಕು. ಈ ಥರ ಮಾಡೋದಾದ್ರೆ 7-8 ದಿನ ಗುಡಿಸಿ ಒರೆಸಿಲ್ಲ ಅಂದ್ರೂ ಮನೆ ಸ್ವಚ್ಛವಾಗಿರುತ್ತೆ. ಈ ಬಾರಿ ನಾನು ಎಲ್ಲ ವಿಂಡೋಸ್ನ ಕ್ಲೋಸ್ ಮಾಡಿ ವಾಶ್ರೂಮ್ಸಲ್ಲಿರುವಂಥ ವಿಂಡೋಸ್ನ ಮಾತ್ರನೇ ಒಂದೊಂದನ್ನು ಓಪನ್ ಮಾಡಿ ಬಿಟ್ಟಿದ್ದೆ. ಸೊ ಇದರಿಂದ ತುಂಬ ಧೂಳು ಅನ್ನೋದು ಅವಾಯ್ಡ್ ಆಗಿದೆ. ವಾಶ್ರೂಮ್ ಮಾತ್ರನೇ ಸ್ವಲ್ಪ ಧೂಳು ಅನ್ನೋದು ಆಗಿತ್ತು. ಅದು ಬಿಟ್ಟರೆ ಲಿವಿಂಗ್ ಸ್ಪೇಸ್ ಇರ್ಬೋದು, ರೂಮ್ಸ್ ಎಲ್ಲ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿತ್ತು. ಈವನ್ ನೆಲ ಒರೆಸಿದ ಮೇಲೆ ನೀರನ್ನ ಚೆಕ್ ಮಾಡಿದ್ರು ಕೂಡ ವಾಟರ್ ಕಲರ್ ಅನ್ನೋದು ಚೇಂಜ್ ಆಗಿರಲಿಲ್ಲ. ನೆಕ್ಸ್ಟ್ ಮಿಸ್ಟೇಕು, ಅಂಡರ್ ಸಿಂಕ್ ಏರಿಯಾದಲ್ಲಿ ಬ್ಯಾಡ್ ಸ್ಮೆಲ್ ಬರೋದಕ್ಕೆ ಕಾರಣ ಡಸ್ಟ್ಬಿನ್ಸ್. ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಡಸ್ಟ್ಬಿನ್ಸ್ನ ಈ ಥರ ನೀಟಾಗಿ ವಾಶ್ ಮಾಡಿ ಒಂದ್ಸತಿ ನೀಟಾಗಿ ಡ್ರೈ ಮಾಡಿದ್ಮೇಲೆ ಆ ಸ್ಪೇಸಲ್ಲಿ ಇಟ್ಟರೆ ಬೆಟರು. ಒಂದು ವೇಳೆ ಅದು ಡ್ರೈ ಆಗಿಲ್ಲ ಅನ್ನೋದಾದರೆ ಬಾಲ್ಕನೀಸಲ್ಲಿ ಅಥವಾ ಕಾರಿಡಾರ್ಸಲ್ಲೇ ಬಿಟ್ಟರೆ ಬೆಟರು. ನಾನು ಟ್ರಾವೆಲ್ ಮಾಡುವಾಗ ಪೇಪರ್ ಕಪ್ಸ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಥರ ಸ್ಟೀಲ್ ಫೋಲ್ಡಬಲ್ ಗ್ಲಾಸಸ್ನ ಯೂಸ್ ಮಾಡ್ತಿರ್ತೀನಿ. ಅದನ್ನು ಇಲ್ಲಿ ತೊಗೊಳ್ತಾ ಇದ್ದೀನಿ. ಇದರ ಲಿಂಕ್ಸ್ ಬೇಕಂದರೆ ಟ್ಯಾಗ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ನೆಕ್ಸ್ಟ್ ಮಿಸ್ಟೇಕು, ಕೌಂಟರ್ ಮೇಲೆ ಎಲ್ಲ ಹರಡಿಟ್ಟು ಹೋಗ್ತಿರ್ತೀವಿ. ಇದರಿಂದ ಕೌಂಟರ್ ಸ್ಪೇಸ್ ಎಲ್ಲ ಕೂಡ ಒಂದು ರೀತಿ ಗಜಿಬಿಜಿ ಆಗಿರುತ್ತೆ. ನೋಡೋಕ್ಕೂ ಕೂಡ ಅಷ್ಟು ನೀಟಾಗಿ ಕಾಣಿಸಲ್ಲ. ಧೂಳು ಏನಾದರೂ ಬಂದರೂ ಅದ್ರ ಮೇಲೇ ಅಕ್ಯುಮುಲೇಟ್ ಆಗಿರುತ್ತೆ. ಈ ಮಿಸ್ಟೇಕ್ನ ಅವಾಯ್ಡ್ ಮಾಡಬೇಕು ಅಂದರೆ ಮೈಕ್ರೋಫೈಬರ್ ಕ್ಲಾತಿಂದ ಕೌಂಟರ್ನ ಒಂದ್ಸತಿ ನೀಟಾಗಿ ಒರೆಸ್ಬಿಟ್ಟು, ಜಾಸ್ತಿ ಆರ್ಗನೈಸರ್ಸ್ ಏನಾದರೂ ಕೌಂಟರ್ ಮೇಲೆ ಇಟ್ಟಿದ್ದೀರಾ ಅನ್ನೋದಾದರೆ ಅದನ್ನ ಕಬೋರ್ಡ್ಸ್ ಒಳಗಡೆ ಇಟ್ಕೊಳ್ಬೋದು. ಇದರಿಂದ ಬಂದು ಕೂಡಲೇ ಕೌಂಟರ್ ಎಂಟಿ ಇರೋ ಕಾರಣ ಸ್ಪೇಷಿಯಸ್ ಆಗಿ ಕಾಣಿಸುತ್ತೆ. ಹೊರಗಡೆಯಿಂದ ಏನಾದರೂ ವಸ್ತುಗಳು ತಂದರೂ ಕೂಡ ಅಲ್ಲಿ ಇಟ್ಕೊಳ್ಬೋದು. ನೀಟಾಗಿ ಒಂದ್ಸತಿ ವೈಪ್ ಮಾಡಿಬಿಟ್ಟು ಆಮೇಲೆ ಅಡುಗೆ ಮನೆನ ಯೂಸ್ ಮಾಡ್ಕೊಳ್ಬೋದು. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಅಡುಗೆ ಮನೆ ಸ್ವಚ್ಛವಾಗಿ ಕಾಣಿಸ್ಬೇಕು ಅಂದರೆ ಈ ಟ್ರಿಕ್ನ ನೀವು ಕೂಡ ಫಾಲೋ ಮಾಡ್ಬೋದು. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಮಿಸ್ಟೇಕು, ಯೂಶಲಿ ಎಲ್ಲಾದರೂ ಹೋಗ್ತೀವಿ ಅಂದಾಗ ತುಂಬ ಜಾಸ್ತಿ ಲಾಂಡ್ರಿ ಅನ್ನೋದು ಕಲೆಕ್ಟ್ ಆಗಿರುತ್ತೆ. ಅದನ್ನು ವಾಶ್ ಮಾಡ್ದಿರ ಹೋಗ್ತೀವಿ ಅನ್ನೋದಾದ್ರೆ ಬಂದು ಕೂಡಲೇ ಇನ್ನೂ ಎಕ್ಸ್ಟ್ರಾ ಲಾಂಡ್ರಿ ಅನ್ನೋದು ಕಲೆಕ್ಟ್ ಮಾಡ್ಕೊಂಡು ಬರ್ತೀವಲ್ವಾ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಹೊರಗಡೆ ಹೋಗೋದಕ್ಕಿಂತ ಮುಂಚೆನೇ ಲಾಂಡ್ರಿ ಬಾಸ್ಕೆಟಲ್ಲಿರುವಂಥ ಬಟ್ಟೆಗಳನ್ನ ನೀಟಾಗಿ ವಾಶ್ ಮಾಡಿ ಬಾಸ್ಕೆಟ್ಸ್ನ ಎಂಟಿಯಾಗಿ ಇಟ್ಕೊಂಡ್ರೆ ಬೆಟರು. ಟ್ರಿಪ್ ಹೋಗೋದಕ್ಕಿಂತ ಮುಂಚಿನ ದಿನನೇ ಎಲ್ಲ ಬಟ್ಟೆಗಳನ್ನ ನೀಟಾಗಿ ವಾಶ್ ಮಾಡಿ ಅದರ ಜಾಗದಲ್ಲಿ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. ಟ್ರಿಪ್ಪಿಂದ ಬಂದ ಮೇಲೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು 2-3 ಸೂಟ್ ಕೇಸಷ್ಟು ಬಟ್ಟೆಗಳನ್ನೋದು ಇದೆ. ಹೋಗೋ ಮುಂಚೆನೆ ಬಟ್ಟೆಗಳೆಲ್ಲ ವಾಶ್ ಮಾಡಿ ಇಟ್ಟಿದ್ರಿಂದ ಈಗ ಈ ಸೂಟ್ ಕೇಸಲ್ಲಿರುವಂಥ ಬಟ್ಟೆಗಳನ್ನ ಮಾತ್ರನೇ ವಾಶ್ಗೆ ಹಾಕಬೇಕು. ಇದನ್ನ ಪ್ರಿಯಾರಿಟಿ ವೈಸ್ ಫಸ್ಟ್ಗೆ ಯಾವ್ದು ಹಾಕಬೇಕು ಆಮೇಲೆ ಯಾವ್ದು ಹಾಕಬೇಕು ಅನ್ನೋದನ್ನ ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಕೆಲವೊಂದು ಇನ್ನರ್ಸ್ನೆಲ್ಲ ಹ್ಯಾಂಡ್ ವಾಶ್ ಮಾಡಿ ಹಾಕಬೇಕಾಗತ್ತೆ. ಲಾಂಡ್ರಿನ ನಾನು ಯಾವ ಥರ ವಾಶ್ ಮಾಡ್ತೀನಿ ಅನ್ನೋದನ್ನು ಈಗಾಗಲೇ ಒಂದು ವಿಡಿಯೋನ ರೀಸೆಂಟಾಗಿ 1 ವೀಕ್ ಬ್ಯಾಕ್ ಪೋಸ್ಟ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿದ್ರೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆಗಳನ್ನ ಹೈಜಿನಿಕ್ ಪರ್ಪಸಲ್ಲಿ ಯಾವ ಥರ ವಾಶ್ ಮಾಡ್ಕೊಳ್ಬೋದು ಅನ್ನೋ ಐಡಿಯಾಸ್ ಬರುತ್ತೆ. ನೆಕ್ಸ್ಟ್ ಮಿಸ್ಟೇಕು, ಟೆರೇಸ್ಗೆ ಪದೇ ಪದೇ ಒಂದೊಂದು ಕೆಲಸಕ್ಕೆ ಒಂದೊಂದು ಸತಿ ಮೇಲೆ ಹತ್ತೋದು ಕೆಳಗಡೆ ಇಳಿಯೋದು ಮಾಡ್ತಾ ಇರ್ತೀವಿ. ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಒಟ್ಟಿಗೆ ಮಲ್ಟಿ ಟಾಸ್ಕಿಂಗ್ ಅನ್ನೋದು ಮಾಡ್ಕೊಳ್ಬೋದು. ಬಟ್ಟೆಗಳ ಹಿಂದಿನ ದಿನನೇ ಡಿಲೇ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ದೆ. ಅದನ್ನು ಒಣಗಾಕಕ್ಕೆ ಬಂದು ಇನ್ನೊಂದು ಲೋಡ್ ಆಫ್ ಲಾಂಡ್ರಿನ ಮಿಷಿನಲ್ಲಿ ಹಾಕ್ಬಿಟ್ಟು ಈಗ ಗಿಡಗಳಿಗೆ ನೀರು ಹಾಕ್ತಾ ಇದ್ದೀನಿ. ಅಲ್ಲಿಗೆ ಒಟ್ಟಿಗೆ 3 ಕೆಲಸ ಆಯಿತು. ಗಿಡಗಳಿಗೆ ನೀರು ಆಗ್ತಾನೆ ಹೂಗಳನ್ನ ಕೂಡ ಕಿತ್ಕೊಳ್ತೀನಿ. ಅಂದರೆ ಪೂಜೆಗೆ ಬೇಕಾಗಿರುವಂಥ ಹೂವು, ಹಣ್ಣು, ಕಾಯಿನ ಕಿತ್ಕೊಳ್ತೀನಿ. ಏನೇನು ಹೂಗಳು ಬಿಟ್ಟಿದೆ ಅಂತ ಇಲ್ಲಿ ನೀವು ನೋಡೋದಾದರೆ ಫಸ್ಟಿಗೆ ನಾನು ಕನಕಾಂಬರ ಹೂಗಳನ್ನ ಕಿತ್ಕೊಳ್ತಾ ಇದ್ದೀನಿ.
ಇನ್ನೊಂದು ಕಡೆ ಒಂದು ಲೋಡ್ ಆಫ್ ಲಾಂಡ್ರಿ ಮಿಷಿನ್ಗೆ ಹಾಕಿದ್ದೀನಿ. ಇಲ್ಲಿ ನೀವು ನೋಡೋದಾದ್ರೆ ಡಿವೈಡ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಹೂಗಳನ್ನ ಕಿತ್ಕೊಳ್ತಾನೆ, ಸ್ವಲ್ಪ ಸ್ಟ್ರಾಬೆರೀಸ್ ಮತ್ತು ಲೆಮನ್ ಎಲ್ಲ ಕೂಡ ಹಾರ್ವೆಸ್ಟ್ ಮಾಡ್ಕೊಳ್ಬೇಕು. ಅದನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡ್ತಾ ಹೋಗಿ. ಕೆಲಸಗಳ ಮಧ್ಯದಲ್ಲಿ ಇದೊಂದು ರೀತಿ ರಿಲ್ಯಾಕ್ಸೇಷನ್ ಅಂತಲೇ ಹೇಳ್ಬೋದು. ನಾವೇ ಬೆಳೆಸಿರುವಂತಹ ಹೂಗಳಿರ್ಬೋದು, ಹಣ್ಣು ಕಾಯಿ, ಇದು ತುಂಬ ಖುಷಿ ಕೊಡುತ್ತೆ. ಪ್ರತಿ ಸಲ ಹೂಗಳು ಬಿಟ್ಟಿಲ್ಲ ಅಂದರೂ ಕೂಡ ಅದರಲ್ಲಿ ಬರುವಂಥ ಎಲೆ ಆ ಚಿಗುರು ಕೂಡ ತುಂಬ ಖುಷಿ ಆಗುತ್ತೆ. ಈ ತುಳಸಿ ದಳಗಳನ್ನ ಕೂಡ ಪೂಜೆಯಲ್ಲಿ ಯೂಸ್ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ವಾ, ನಿಂಬೆಹಣ್ಣು ಕೂಡ ತುಂಬ ಚೆನ್ನಾಗಿ ಹಣ್ಣಾಗಿದೆ, ಅದನ್ನು ಕೂಡ ಇಲ್ಲಿ ಕಿತ್ಕೊಳ್ತಾ ಇದ್ದೀನಿ. ಇನ್ನು ಯಾವ್ಯಾವ ನಿಂಬೆಹಣ್ಣು ಹಾರ್ವೆಸ್ಟಿಂಗ್ ಬಂದಿದೆ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಒಂದ್ಸತಿ ಟೆರೇಸ್ಗೆ ಬಂದಾಗ 4-5 ಕೆಲಸಗಳನ್ನ ಮುಗಿಸ್ಕೊಳ್ಳೋದ್ರಿಂದ ಪದೇ ಪದೇ ಮೇಲೆ ಕೆಳಗಡೆ ಹತ್ತಿ ಇಳಿಯೋದು ಕಡಿಮೆ ಆಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ. ನೆಕ್ಸ್ಟ್ ಮಿಸ್ಟೇಕ್, ಹೊರಗಡೆ ಹೋಗಿ ಬಂದಾಗ ತುಂಬ ಟಯರ್ಡ್ ಆಗಿರ್ತೀವಿ, ಅಡುಗೆ ಮಾಡ್ಕೊಳ್ಳೋ ಅಷ್ಟು ಪೇಷನ್ಸ್ ಇರಲ್ಲ, ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪೀಸ್ಗೆ ಪ್ರಿಪ್ರೇಷನ್ಸ್ ಕೂಡ ಇರಲ್ಲ. ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಈ ಥರ 3-in-1 ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಳ್ಬೋದು. ಈ ಬ್ಯಾಟರ್ಗೆ ಸಂಬಂಧಪಟ್ಟಂಗೆ ಈಗಾಗಲೇ ಡೀಟೇಲ್ ರೆಸಿಪಿನ ಶೇರ್ ಮಾಡಿದ್ದೀನಿ, ಆದರೂ ಕೆಲವೊಂದು ಕಮೆಂಟ್ಸ್ ಬರ್ತಾ ಇರುತ್ತೆ. 3-in-1 ಬ್ಯಾಟರ್ ಮಾಡೋದಕ್ಕೋಸ್ಕರ 3 ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ದೀನಿ, 3 ಕಪ್ಪಷ್ಟು ರಾಗಿನ ತೊಗೊಂಡು 1.5 ಕಪ್ಪಷ್ಟು ಉದ್ದಿನ ಕಾಳನ್ನ ತೊಗೊಂಡಿದ್ದೀನಿ, 2 ಸ್ಪೂನಷ್ಟು ಮೆಂತ್ಯನ ಹಾಕೊಂಡು ಚೆನ್ನಾಗಿ ಒಂದು 6-10 ಸಾರಿ ತೊಳಿಬೇಕಾಗುತ್ತೆ. ನೀರಿನ ಕಲರ್ ಟ್ರಾನ್ಸ್ಪರೆಂಟ್ ಬರೋವರೆಗೂ ತೊಳೆದ್ಬಿಟ್ಟು ಇದರಲ್ಲಿ 2 ಸ್ಪೂನಷ್ಟು ಜೀರಿಗೆನ ಹಾಕ್ಬಿಟ್ಟು 8 ಗಂಟೆಗಳ ಕಾಲ ನೆನೆಸಿಟ್ಬಿಟ್ಟು ಆಮೇಲೆ ರುಬ್ಬಿಟ್ಕೊಳ್ತೀನಿ. ಇದು ಫರ್ಮೆಂಟ್ ಆದ್ಮೇಲೆ ತೋರಿಸ್ತಾ ಇರುವಂತದ್ದು. ಇದರಿಂದ ದೋಸೆ, ಇಡ್ಲಿ, ಪಡ್ಡು, ಉತ್ತಪ್ಪಂ ಮಾಡ್ಕೊಳ್ಬಹುದು. ಮನೆಗೆ ಬಂದಿದ್ದ ಕೂಡ್ಲೇನೆ ಗಜಿಬಿಜಿ ಆಗಿರ್ತೀರಾ, ಪ್ಲೆಸೆಂಟ್ ಫೀಲ್ ಬರಬೇಕು ಅನ್ನೋದಾದ್ರೆ ಬೆಳಗಿನ ಜಾವನೆ ಪೂಜೆ ಮಾಡೋ ಅಂಥದ್ದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗತ್ತೆ. ಪೂಜೆ ಅನ್ನೋದು ಮೆಡಿಟೇಷನ್ ತರ ವರ್ಕ್ ಆಗುತ್ತೆ, ಮೈಂಡ್ ಕಾಮ್ ಆಗಿರೋದಕ್ಕೆ ಹೆಲ್ಪ್ ಆಗುತ್ತೆ, ರಿಫ್ರೆಶ್ಮೆಂಟ್ ಕೂಡ ಸಿಗುತ್ತೆ. ನೆಕ್ಸ್ಟ್ ಮಿಸ್ಟೇಕ್, ನಮ್ಮ ಬಗ್ಗೆ ನಾವು ಕೇರ್ ತಗೊಳ್ದೇ ಇರೋವಂಥದ್ದು. ಸೆಲ್ಫ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಈಗಿನ ಹೋಮ್ ಮೇಕರ್ಸ್ ತುಂಬಾ ಜನ ಇದು ಇಗ್ನೋರ್ ಮಾಡ್ತಿರ್ತಾರೆ. ನಮ್ಮ ಸ್ಕಿನ್ ಕೇರ್ ಇರ್ಬೋದು, ಹೇರ್ ಕೇರ್ ಇರ್ಬೋದು, ಒಂದು ರೀತಿ ನಮಗೆ ನಾವು ಕೊಟ್ಕೊಳ್ಳೋಂಥ ರಿಫ್ರೆಶ್ಮೆಂಟ್ ಅಂತಾನೆ ಹೇಳ್ಬೋದು. ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಮೆಂತ್ಯ, ಅಗಸೆ ಬೀಜ, ಅಕ್ಕಿನ ಈಕ್ವಲ್ ಕ್ವಾಂಟಿಟಿಯಲ್ಲಿ ತಗೊಂಡು ಒಂದು 3-4 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಓವರ್ ನೈಟ್ ಆದ್ರೂ ನೆನೆಸಿಡ್ಬೋದು. ಇದನ್ನ ನೀರಿನ ಜೊತೆ ಅಥವಾ ಮೊಸರಿನ ಜೊತೆಗೆ ಸಾಫ್ಟ್ ಆಗಿ ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ಪೇಸ್ಟನ್ನು ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ಕೂದಲು ಮಾಯಿಶ್ಚರೈಸಿಂಗ್ ಆಗಿರೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಟ್ರಿಪ್ ಎಲ್ಲ ಹೋಗಿ ಬಂದಾಗ ಅಲ್ಲಿನ ವಾತಾವರಣಕ್ಕೆ, ಅಲ್ಲಿನ ನೀರಿಗೆ ಕೂದಲೆಲ್ಲ ಡ್ರೈ ಆಗಿರುತ್ತೆ, ಏರ್ ಫಾಲ್ ಪ್ರಾಬ್ಲಮ್ ಕೂಡ ನೀವು ನೋಡೇ ಇರ್ತೀರಾ. ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಈ ಒಂದು DIYನ ಟ್ರೈ ಮಾಡ್ಬೋದು. ಇದು ಡೆಫಿನೆಟ್ಲಿ 100% ವರ್ಕ್ ಆಗುತ್ತೆ. ನನಗಂತೂ ಇದು ವರ್ಕ್ ಆಗಿದೆ. ನಿಮಗೂ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ಅಪ್ಲೈ ಮಾಡಿ 20 ನಿಮಿಷ ಬಿಟ್ಟು ಶಾಂಪೂನ ಯೂಸ್ ಮಾಡ್ದಿರಾ ಏರ್ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಮಿಸ್ಟೇಕ್, ಕೆಲಸಗಳನ್ನ ಯಾವ ಥರ ಬ್ಯಾಲೆನ್ಸ್ ಮಾಡೋದು ಅಂತ ತಿಳ್ಕೊಳ್ದೇ ಇರೋವಂಥದ್ದು. ಕೆಲಸಗಳನ್ನ ಕರೆಕ್ಟಾಗಿ ನಾವು ಬ್ಯಾಲೆನ್ಸ್ ಮಾಡೋದಾದರೆ ಟೈಮ್ ಕೂಡ ಸೇವ್ ಆಗುತ್ತೆ, ಎನರ್ಜಿ ಕೂಡ ಸೇವ್ ಮಾಡ್ಕೊಳ್ಬೋದು. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಪ್ರತಿನಿತ್ಯ ಕೂಡ ನಾವು ಒಂದೊಂದು ರೀತಿಯಾಗಿರುವಂಥ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚ್, ಡಿನ್ನರ್ ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ತಾ ಇರ್ತೀವಿ. ಬಟ್ ಎಲ್ಲಾದರೂ ಟ್ರಿಪ್ ಹೋಗಿ ಬಂದಿದ್ದೀವಿ ಅಂದಾಗ ಒಂದು ಸ್ವಲ್ಪ ಟಯರ್ಡ್ ಫೀಲಿಂಗ್ ಅನ್ನೋದು ಇರುತ್ತೆ. ಸೊ ಈ ಒಂದು ಟಯರ್ಡ್ ಫೀಲಿಂಗಲ್ಲಿ ನಾವು ಟೈಮ್ ಮತ್ತು ಎನರ್ಜಿನ ಸೇವ್ ಮಾಡ್ಕೊಳ್ಬೇಕು ಅಂದರೆ ಒಂದೇ ಕರಿನ ಮಾಡಿಕೊಂಡು ಅದ್ರ ಜೊತೆಗೆ ನಾವು ಸರ್ವ್ ಮಾಡುವಂಥದ್ದನ್ನು ಚೇಂಜಸ್ ಮಾಡ್ಕೊಳ್ಬೋದು. ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಸಾಂಬಾರ್ಗೆ ಬೇಕಾಗಿರುವಂಥ ಮಸಾಲೆನ ರುಬ್ಬಿಟ್ಕೊಂಡಿದ್ದೀನಿ. ನಾನಿಲ್ಲಿ ಮಾಡ್ತಾ ಇರುವಂಥದ್ದು ಇತ್ಕಿನ ಬೇಳೆ ಸಾಂಬಾರು ಆಗಿರೋದ್ರಿಂದ ಈ ಒಂದು ಬೇಳೆನ 8 ದಿನಗಳ ಮುಂಚೆನೇ ನಾನು ಫ್ರೀಸ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಈಗ ನಾನು 1 ಅವರ್ ಹೊರಗಡೆ ತೆಗೆದಿಟ್ಬಿಟ್ಟು ಸಾಂಬಾರ್ಗೆ ಯೂಸ್ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ ನಾನು ನಾರ್ಮಲ್ ಪಾತ್ರೆಯಲ್ಲೇ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಕುಕ್ಕರಲ್ಲಿ ಕೂಡ ಈ ಸಾಂಬಾರನ್ನ ಮಾಡ್ಕೊಳ್ಬೋದು. ಕುಕ್ಕರಲ್ಲಿ 1-2 ವಿಸಿಲ್ ಓಡಿಸಿದ್ರೆ ಸಾಂಬಾರು ಅನ್ನೋದು ರೆಡಿ ಆಗಿಬಿಡುತ್ತೆ. ಕ್ವಿಕ್ಕಾಗಿ ಬೇಕು ಅಂದಾಗ ಕುಕ್ಕರ್ನ ಯೂಸ್ ಮಾಡ್ಬೋದು. ಇಲ್ಲ ಸ್ವಲ್ಪ ಸ್ಲೋ ಪ್ರೋಸೆಸ್ಸಲ್ಲೇ ನೀವು ಟೇಸ್ಟಿಯಾಗಿ ಬೇಕು ಅನ್ನೋದಾದರೆ ಈ ಥರ ಕೂಡ ಟ್ರೈ ಮಾಡ್ಬೋದು. ತುಂಬಾನೇ ರುಚಿಯಾಗಿರುತ್ತೆ. ಕಾಳು ಕಡಿಮೆ ಇದ್ದಿದ್ರಿಂದ ಇದ್ರ ಜೊತೆಗೆ ಸ್ವಲ್ಪ ತರಕಾರಿನ ಹಾಕ್ತಾ ಇದ್ದೀನಿ. ಈ ಸಾಂಬಾರ್ನ ಮುದ್ದೆ ಜೊತೆ, ಅನ್ನದ ಜೊತೆ, ದೋಸೆ, ಉತ್ತಪ್ಪಂ, ಪೂರಿ, ಚಪಾತಿ ಜೊತೆ ಕೂಡ ಸರ್ವ್ ಮಾಡ್ಬೋದು. ಮನೆ ಸ್ವಚ್ಛವಾಗಿಲ್ಲದೆ ಇರಲು ಕಾರಣ ಈ ಕೆಲವು ಕೆಲಸಗಳು ಮಾತ್ರನೇ ಅಲ್ಲ, ನಾವು ಕೂಡ ಒಂದು ಕಾರಣ ಅಂತಾನೆ ಹೇಳ್ಬೋದು. ನಮ್ಮ ಟೈಮ್ ಮತ್ತು ಎನರ್ಜಿಗೆ ತಕ್ಕಂಗೆ ಕೆಲಸಗಳನ್ನ ಬ್ಯಾಲೆನ್ಸ್ ಮಾಡ್ಕೊಳ್ದೇ ಇರೋದು, ಆ ಒಂದು ಸ್ಮಾರ್ಟ್ ಟಿಪ್ಸ್ನ ತಿಳ್ಕೊಳ್ದೇ ಇರೋದು ಕೂಡ ಒಂದು ಕಾರಣ ಅಂತಾನೆ ಹೇಳ್ಬೋದು. ಸ್ಮಾರ್ಟಾಗಿ ನೀವು ಯೋಚನೆ ಮಾಡಿ ಕೆಲಸಗಳನ್ನ ಬ್ಯಾಲೆನ್ಸ್ ಮಾಡಿ ಮಾಡ್ಕೊಳ್ಳೋದಾದರೆ ಟೈಮ್ ಆ್ಯಂಡ್ ಎನರ್ಜಿನ ಸೇವ್ ಮಾಡ್ಕೊಳ್ಬೋದು. ಆ ಸೇವ್ ಮಾಡ್ಕೊಂಡಿರುವಂತಹ ಎನರ್ಜಿನ ಬೇರೆ ಒಂದು ಕೆಲಸಗಳಲ್ಲಿ ಕೂಡ ನಾವು ಇನ್ಕ್ಲೂಡ್ ಮಾಡ್ಕೊಳ್ಬೋದು. ಕೆಲಸಗಳ ನಡುವೆ ನಮ್ಮ ಬ್ಯಾಕ್ಗೆ ಕೊಡುವಂಥ 5 ಮಿನಿಟ್ಸ್ ರೆಸ್ಟ್ ಇರ್ಬೋದು, ನಮ್ಗೆ ಇಷ್ಟ ಆಗಿರುವಂಥ ಗಿಡಗಳ ಬಗ್ಗೆ ಕೇರ್ ಮಾಡುವಂಥದ್ದು ಇರ್ಬೋದು, ನಾವು ಎಂಜಾಯ್ಫುಲ್ಲಾಗಿ ಫೀಲ್ ಆಗುವಂಥ ನಮ್ಮ ಸೆಲ್ಫ್ ಕೇರ್ ಇರ್ಬೋದು. ಇವುಗಳನ್ನೆಲ್ಲ ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಮನೆ ಕೆಲಸಗಳನ್ನ ಮಾಡ್ಕೊಳ್ಳೋದಾದರೆ
ಯಾವುದೇ ಕಾರಣಕ್ಕೂ ಕೂಡ ಮನೆ ಕೆಲಸ ಅನ್ನೋದು ಬೋರ್ ಆಗದಿರ ಇರುತ್ತೆ. ಮನೆ ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೂ ಕೂಡ ಒಂದು ಮೋಟಿವೇಟ್ ಅನ್ನೋದು ಬರುತ್ತೆ. ನಮ್ಮನ್ನು ನಾವು ಯಾವ ಥರ ಟ್ರೀಟ್ ಮಾಡ್ಕೊಳ್ತೀವಿ ಅನ್ನೋದ್ರ ಮೇರೆಗೆ ಮನೇನ ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೋಸ್ಕರ ನಮ್ಮ ಬಾಡಿ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ನನ್ನ ವಿಚಾರಕ್ಕೆ ಬರೋದಾದರೆ ಮಾರ್ನಿಂಗ್ ಪವರ್ ಅವರ್ಸಲ್ಲೇ ಮನೆ ಕ್ಲೀನಿಂಗ್ ಇರ್ಬೋದು, ಕಿಚನ್ ಕ್ಲೀನಿಂಗ್, ಪೂಜೆಗೆ ಸಂಬಂಧಪಟ್ಟಿರುವಂಥ ಕೆಲಸಗಳನ್ನ ಮುಗಿಸಿ ಫ್ರೆಶ್ ಆಗಿ ಪೂಜೆ ಅನ್ನೋದು ಮಾಡ್ಕೊಂಡಿರ್ತೀವಲ್ವಾ, ಇದೊಂದು ರೀತಿ ಪ್ಲೆಸೆಂಟಾಗಿ ಮೈಂಡ್ ಕಾಮ್ ಆಗಿರೋಕ್ಕೆ ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ. ಬೆಳಗಿನ ಜಾವ ಈ ಒಂದು ಕೆಲಸಗಳನ್ನ ಕರೆಕ್ಟ್ ಟೈಮಲ್ಲಿ ಮಾಡಿಟ್ಕೊಂಡ್ಬಿಟ್ರೆ ಓಲ್ ಡೇ ಒಂದು ರಿಫ್ರೆಶ್ಮೆಂಟ್ ಫೀಲಿಂಗ್ ಅನ್ನೋದು ಡೆಫಿನೆಟ್ಲಿ ಸಿಗುತ್ತೆ. ಪವರ್ ಅವರ್ಸಲ್ಲೇ ತುಂಬ ಹೆಕ್ಟಿಕ್ ಆಗಿರುವಂಥ ಕೆಲಸಗಳನ್ನ ಮುಗಿಸ್ಕೊಂಡಿರೋ ಕಾರಣ ಹೋಲ್ ಡೇ ಫ್ರೆಶ್ ಆಗಿರೋವಂಥ ಓಮ್ನ ನಾವು ಎಂಜಾಯ್ ಮಾಡ್ಬೋದು. ಇದನ್ನೆಲ್ಲ ಬೆಳಗಿನ ಜಾವನೇ ಮಾಡೋಕ್ಕೆ ಪಾಸಿಬಲ್ ಆಗಲ್ಲ, ಲಾಂಡ್ರಿ ಅಥವಾ ಕ್ಲೀನಿಂಗ್ ಕೆಲಸಗಳೆಲ್ಲ ಜಾಸ್ತಿ ಇದೆ ಅಂದಾಗ ಕೆಲಸಗಳನ್ನ ಸ್ವಲ್ಪ ಪೋಸ್ಟ್ಪೋನ್ ಮಾಡಿಕೊಂಡು ಈವ್ನಿಂಗ್ ಟೈಮ್ಗೆ ಮನೆ ಸ್ವಚ್ಛವಾಗಿ ಪೀಸ್ಫುಲ್ಲಾಗಿ ಇರೋ ಥರ ನೋಡ್ಕೊಳ್ತೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಮನೆಯೂ ತುಂಬ ಸ್ವಚ್ಛವಾಗಿ ಕಾಣಿಸ್ತಾ ಇದೆ. ಎಂಟ್ರಿವೇಯಲ್ಲೇ ರಂಗೋಲಿ ಒಂದು ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಈ ಫೀಲಿಂಗ್ ಇದೆ ಅಲ್ವಾ, ತುಂಬಾ ಎನರ್ಜಿನ ಬೂಸ್ಟ್ ಮಾಡುತ್ತೆ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೋಸ್ಕರ. ಮಾರ್ನಿಂಗ್ ಟೈಮ್ ಆದಷ್ಟು ಈ 3 ಕೆಲಸಗಳನ್ನ ಕರೆಕ್ಟ್ ಟೈಮಲ್ಲಿ ಫಿನಿಶ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನಾನು ಶೇರ್ ಮಾಡಿರುವಂಥ ಇಷ್ಟು ಇನ್ಫಾರ್ಮೇಷನಲ್ಲಿ ನಿಮ್ಗೆ ಯಾವ್ದು ರಿಲೇಟ್ ಆಗುತ್ತೆ ಅನ್ನೋದನ್ನು ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.